ನಮಸ್ತೆ. ಶಾಪ್ ನೇಮ್ ಏನು ಸರ್? ನಮ್ದು ಶ್ರೀ ವಾಸವಿ ಗ್ರಾಮ್ ಗೋಲ್ಡ್ ಡಿಸೈರ್ ಗೋಲ್ಡ್ ಅಂತ ಶ್ರೀ ರಾಜಾಜಿನಗರ 3rd ಬ್ಲಾಕ್ ಅಲ್ಲಿ ಬರುತ್ತೆ. ಎಕ್ಸಾಕ್ಟ್ ಆಗಿ ರಾಮ ಮಂದಿರ ಹಿಂಭಾಗನೇ ನಮ್ಮ ಅಂಗಡಿ ಬರುತ್ತೆ. ಆಲ್ಮೋಸ್ಟ್ ನಾನು ಇಲ್ಲಿ ಒಂದು 13 ಇಯರ್ಸ್ ಇಂದ ಇದ್ದೇನೆ. ಬಟ್ ಈ ಫೀಲ್ಡ್ ಅಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಇಂದ ಇದ್ದೇನೆ. ನಮ್ದು ಮೈನ್ ಏನು ಅಂದ್ರೆ ಸಿಲ್ವರ್ ಜ್ಯುವೆಲ್ರಿ ಕೂಡ ಇರುತ್ತೆ ನಮ್ಮಲ್ಲಿ. ಆರ್ಡರ್ ಮೇಲೆ ಕೆಲವೊಂದು ಸ್ಟಾಕ್ ಇಟ್ಟಿರ್ತೇನೆ, ಕೆಲವೊಂದೆಲ್ಲ ಆರ್ಡರ್ ಮೇಲೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ಸಿಲ್ವರ್. ಜಸ್ಟ್ ಫೋಟೋ ಕೊಟ್ರೆ ಅದ್ರ ಪ್ರಕಾರ ನಾನು ವಿತ್ ಇನ್ ಟೈಮ್ ತಗೋತೀನಿ. ಶಾರ್ಟ್ ಡ್ಯೂರೇಷನ್ ಅಲ್ಲಿ ಅದನ್ನ ರೆಡಿ ಮಾಡಿಸ್ಕೊಡ್ತೀನಿ. ಹಾಗಾದ್ರೆ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾ ಇದ್ದೀರಾ? ಎನಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್. 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಲ್ಲಿ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ನಮ್ಮಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೂ ಕೂಡ ನಾನು ಸ್ವಲ್ಪ ಟೈಮ್ ತಗೊಂಡು ರೆಡಿ ಮಾಡಿಸ್ಕೊಡೋದು ಅದ್ ನಾವು ಮಾಡ್ತೀವಿ. ಮೈನ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಏನು ಅಂದ್ರೆ ಕಂಪ್ಲೀಟ್ ಜ್ಯುವೆಲ್ರಿ ಬೀಡ್ಸ್ ವರ್ಕ್ ನಾವು ಸ್ವಂತ ಮಾಡ್ಕೊಡ್ತೀವಿ. ಪೋನ್ಸು ಕೊಡ್ತೀವಿ, ಸುತ್ಸು ಕೊಡ್ತೀವಿ. ಆ ಸುತ್ಸ್ ಕೊಡೋದ್ರಲ್ಲಿ ಕೂಡ ನಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದು ನಾವು 10 ಗ್ರಾಮ್ ಕಾಪರ್ಗೆ 1 ಗ್ರಾಮ್ ಪ್ಯೂರ್ ಗೋಲ್ಡ್ ಆಡ್ ಮಾಡಿ ಕಂಬಿ ತೆಗೆದು ಸುತ್ತಿಸ್ತೀವಿ. ಸೊ ಅದು ನಿಮ್ಗೆ ಲೈಫ್ ಟೈಮ್ ಬರುತ್ತೆ. ಕಲರ್ ಹೋಗೋದು ಆತರ ಏನು ಇರಲ್ಲ. ನೀವು ಎನಿ ಟೈಪ್ ಆಫ್ ಡಿಸೈನ್ಸ್ ಬೀಡ್ಸ್ ವರ್ಕ್ ಅಲ್ಲಿ ತೋರಿಸೋದು ಕೂಡ ವಿ ಆರ್ ರೆಡಿ ಟು ಮೇಕ್ ಇಟ್. ಇವಾಗ ನಾವು ಯಾವ್ದಾರ ಒಂದು ಡಿಸೈನ್ ತಂದು ತೋರಿಸಿದ್ರು ಕೂಡ ನೀವು ಅದೇ ತರ ಮಾಡಿಸ್ಕೊಡ್ತೀವಿ. ಇನ್ಕ್ಲೂಡಿಂಗ್ ಬೀಡ್ಸ್ ನಮ್ಮಲ್ಲಿ ರೆಡಿ ಇರುತ್ತೆ. ಕೆಲವೊಂದು ಇಲ್ಲ ಅಂದ್ರೂ ಕೂಡ ತರಿಸಿ ರೆಡಿ ಮಾಡಿಸ್ಕೊಡೋದಾಗತ್ತೆ. ಕೆಲವೊಂದು ಬೀಡ್ಸ್ ತರ್ತಾರೆ, ಅದ್ರಲ್ಲಿ ಸ್ವಲ್ಪ ಪೆಂಡೆಂಟ್ಸ್ ತರ್ತಾರೆ. ಅವ್ರ ಹತ್ರ ಯಾವ್ದಾರ ಪೆಂಡೆಂಟ್ ಮ್ಯಾಚ್ ಕೊಡೋಗಿದ್ರೆ ಹಂಗೆ ಮ್ಯಾಚ್ ಮಾಡ್ಕೊಡ್ತೀವಿ. ಇಲ್ಲ ನಮ್ಮ ಹತ್ರ ಬೇಜಾನ್ ಪೆಂಡೆಂಟ್ಸ್ ಇರುತ್ತೆ, ಅವ್ರ ಬೀಡ್ಸ್ ಯಾವ್ದು ಸೂಟಬಲ್ ಇರುತ್ತೋ ಅದನ್ನ ಸೆಟ್ ಮಾಡಿ ನಾವು ರೆಡಿ ಮಾಡಿಸ್ಕೊಡ್ತೇವೆ. ಸರ್, ಇವಾಗ ಬೀಡ್ಸ್ ಅಂತ ಹೇಳಿದ್ರಲ್ಲ, ಅದು ಗ್ರಾಮ್ ಲೆಕ್ಕ ತಗೊಳ್ಬೇಕಾಗತ್ತ ಅಥವಾ ಒಂದು ಸರಕ್ಕೆ ಇಷ್ಟು ಅಂತ ತಗೊಳ್ಳಿ? ಆ ತರ ಏನಿಲ್ಲ, ಪೋನ್ಸೋದಕ್ಕೆ ಮಿನಿಮಮ್ ರೇಟ್ ಅಂತ ತಗೋತೀವಿ ಅಷ್ಟೇ. ಬಟ್ ಕೆಲವೊಂದು ಪ್ರೀಶಿಯಸ್ ಬೀಡ್ಸ್ ಇರುತ್ತೆ. ಈಗ ಪರ್ಲ್ ತಗೊಳ್ಳಿ, ಈಗ ಹೈದ್ರಾಬಾದ್ ಪರ್ಲ್ಸ್ ಎಲ್ಲ ಲೈನ್ ಲೆಕ್ಕ ಬಂದ್ಬಿಡುತ್ತೆ. 1500 2000 ಈ ತರ ಒಂದು ಲೈನ್ ಬರುತ್ತೆ ಸಿಂಗಲ್. ಪ್ರೀಶಿಯಸ್ ಬೀಡ್ಸ್ ಬರುತ್ತೆ, ನಮ್ಗೆ ಜೇಡ್ ಬರುತ್ತೆ, ಕಾರಲ್ಲು, ಇವೆಲ್ಲ ಕೆಲವೊಂದು ನಮ್ಮ ಹತ್ರ ಇರುತ್ತೆ. ಕೆಲವೊಂದು ಆನ್ ದ ವೇ ಆನ್ ದ ಆರ್ಡರ್ ಬೇಸಿಸ್ ಮೇಲೆ ನಾನು ಮಾಡಿಸ್ಕೊಡ್ತೇನೆ. ಎನಿಥಿಂಗ್ ಯಾವುದೇ ಆಗ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲಿ ಸ್ಟಾಕ್ ಇರುತ್ತೆ. ನಮ್ಮಲ್ಲಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿನೂ ಇರುತ್ತೆ, ಲೈಫ್ ಟೈಮ್ ವಾರಂಟಿ ಇದೆ ಅಂತ ಹೇಳ್ಬಿಟ್ಟು ಸ್ಟೋನ್ ಅಲ್ಲಿ ಮಾಡಿಸ್ಕೊಡ್ತೀವಿ. ಪಂಚಲು ಹೊತ್ತು ಅದು ಎವ್ರಿಥಿಂಗ್ ಎಲ್ಲ ರೆಡಿ ಇರುತ್ತೆ ನಮ್ಮಲ್ಲಿ. ಕೆಲವೊಂದು ಆಂಟಿಕ್ ಜ್ಯುವೆಲ್ರಿ ಇರುತ್ತೆ, ಸ್ಟೋನ್ ಜ್ಯುವೆಲ್ರಿ ಇರುತ್ತೆ, ಟೆಂಪಲ್ ಜ್ಯುವೆಲ್ರಿ ಇರುತ್ತೆ. ಆಮೇಲೆ ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಡೈಲಿ ವೇರ್ ಬ್ಯಾಂಗಲ್ಸ್ ಮೈನು. ಅದು ಆಲ್ಮೋಸ್ಟ್ ನಿಮ್ಗೆ ನಮ್ಮ ಬೆಂಗಳೂರು ವೆದರ್ಗೆ 2-3 ಇಯರ್ಸ್ ಕೈಯಲ್ಲಿ ಹಾಕೊಂಡ್ರು ಏನು ಆಗಲ್ಲ. ಬ್ಯಾಂಗಲ್ಸ್ ಅದು ಬಂದು ಸ್ಪೆಷಾಲಿಟಿ ನಮ್ದು. ಇನ್ನು ಎವ್ರಿಥಿಂಗ್ ಈಗ ಸ್ಟೋನ್ ಬ್ಯಾಂಗಲ್ಸ್ ಇರುತ್ತೆ, ಆಂಟಿಕ್ ಬ್ಯಾಂಗಲ್ಸ್ ಇರುತ್ತೆ, ಜುಮ್ಕಾಸು, ತಿರುಪದ ವಾಲೆಗಳು, ಎವ್ರಿಥಿಂಗ್ ಎಲ್ಲ ಇರುತ್ತೆ ಮೇಡಮ್. ಆಲ್ಮೋಸ್ಟ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಏನೇನ್ ಸಿಗುತ್ತೋ ಗ್ಯಾರಂಟಿ ಜ್ಯುವೆಲ್ರಿ ಎಲ್ಲ ಇರುತ್ತೆ. ಸರ್, ಈಗ ಬೀಡ್ಸ್ ವರ್ಕ್ ನ ಒಂದೊಂದೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶೂರ್ ಮೇಡಮ್, ಬನ್ನಿ ಇದೆಲ್ಲ ಬೀಡ್ಸ್ ವರ್ಕ್ ಎಲ್ಲ ತೋರಿಸ್ತೇನೆ ನಿಮ್ಗೆ. ನೋಡಿ, ಶಾರ್ಟ್ ಮಿನಿಮಮ್ ಇಂದ ಈ ತರದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. ಇದೆಲ್ಲ 400-500 ಇಂದಾನೆ ಇರುತ್ತೆ. ಬೀಡ್ಸ್ ಎಲ್ಲ ಸೆಮಿ ಪ್ರೀಶಿಯಸ್ ಇರುತ್ತೆ. ಕೆಲವೊಂದು ಪ್ರೀಶಿಯಸ್ ಬೀಡ್ಸ್ ಹಾಕ್ತಿವಿ. ಸಪೋಸ್ ಈ ಪರ್ಲ್ ನೋಡಿ, ಇದೆಲ್ಲ ರಿಯಲ್ ಹೈದ್ರಾಬಾದ್ ಪರ್ಲ್. ಇದು ನಮ್ಗೆ ಸಿಂಗಲ್ ಲೈನೇ ಬಂದು 1400 ಆಗುತ್ತೆ. ಸೊ ಸಪೋಸ್ ಈ ತರ 3 ಲೈನ್ ನಾವು ಮಾಡಿಸಿದಾಗ ಅರೌಂಡ್ 6-7,000 ಆಗುತ್ತೆ ಬರೀ ಪರ್ಲ್ ಮಾತ್ರ. ಪೆಂಡೆಂಟ್ಸ್ ಅನ್ನೋದು ನಮ್ಮಲ್ಲಿರೋ ಡಿಸೈನ್ಸ್ ಬೇಜಾನ್ ಇರುತ್ತೆ. ಒಂದು 500-600 ಪೆಂಡೆಂಟ್ ಸಿಗುತ್ತೆ ನಿಮ್ಗೆ. ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಯಾವ್ದು ಬೇಕಾದ್ರೂ ಹಂಗೆ ಇಮಿಡಿಯೇಟ್ ಅಟ್ಯಾಚ್ ಮಾಡಿ ಕೊಟ್ಬಿಡ್ತೀವಿ. ಇದೆಲ್ಲ ರೆಡಿ ಬರೋದು ಬೀಟ್ಸ್. ಈ ಬೀಟ್ಸ್ ಕೂಡ ಸೆಮಿ ಪ್ರೀಶಿಯಸ್ ಇರುತ್ತೆ. ಸಪೋಸ್ ಈ ಹಾರ ನೋಡಿ, ಇದೆಲ್ಲ ವಿತ್ ಸೆಟ್ ಬರುತ್ತೆ 2500 ಆಗುತ್ತೆ. ಇದು ಬಂದು ನಾವು ಕಸ್ಟಮೈಸ್ ಮಾಡಿರೋದು. ಪಾರ್ಟಿ ಕೇಳಿದಾರೆ, ಈ ಪೆಂಡೆಂಟ್ ನಮ್ಮ ಹತ್ರ ತಗೊಂಡಿದ್ದಾರೆ. ಈ ಬೀಟ್ಸ್ ನಾವು ಮಿಕ್ಸ್ ಮ್ಯಾಚ್ ಮಾಡಿ ಅವ್ರಿಗೆ ಈ ತರ ಕ್ಯಾಪ್ಸ್ ಹಾಕಿ ಎವ್ರಿಥಿಂಗ್ ರೆಡಿ ಮಾಡಿ ಕೊಟ್ಟಿದೀವಿ. ಇದು ಟೋಟಲ್ ಪ್ರೈಸ್ ಬಂದು ಅರೌಂಡ್ 1800 ಆ ರೇಂಜ್. ಸರ್, ಇವಾಗ ಇದನ್ನ ರೆಡಿ ಮಾಡಿದಾರ, ರೆಡಿಮೇಡ್ ಅಂತ ಹೇಳ್ತಾ ಇದ್ರೆ, ಇದಕ್ಕೆ ನಮ್ಗೆ ಜೇಡ್ ಬೇಕಂದ್ರೆ ಅಂದ್ರೆ ಈ ಜೇಡ್ ಬೇಕಂದ್ರೆ ಹಾಕೊಡ್ತೀವಿ. ನನ್ನ ಹತ್ರ ಈ ತರ ಸಪರೇಟ್ ಬೀಟ್ಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕಾದ್ರೆ ಯಾವ ಇದ್ರಲ್ಲಿ ಬೇಕಾದ್ರೂ ಸಿಗುತ್ತೆ. ಕೆಲವೊಂದು ರಿಯಲ್ ಇರುತ್ತೆ, ಕೆಲವೊಂದು ಕಾಸ್ಟ್ಲಿ ಕೂಡ ಅವ್ರಿಗಿದ್ರೆ ರಿಯಲ್ ಹಾಕ್ತಿವಿ. ಈ ತರದೆಲ್ಲ ನಿಮ್ಗೆ ಪರ್ ಲೈನ್ ಬಂದು 800 ಆ ರೇಂಜ್ ಆಗುತ್ತೆ. ನಾರ್ಮಲ್ ತಗೊಂಡ್ರೆ ಲೈನೇ ನಿಮ್ಗೆ 150 ಸಿಗುತ್ತೆ. ಸೊ ಅದು ಅವ್ರ ರೇಂಜ್ ಯಾವ್ದು ಅಂತ ಹೇಳ್ಬಿಟ್ರೆ ಅದಕ್ಕೆ ತಕ್ಕಂತೆ ನಾನು ರೆಡಿ ಮಾಡಿ ಕೊಡ್ತೇನೆ. ಸಪರೇಟ್ ಬೀಟ್ಸ್ ಇರುತ್ತೆ. ಇದು ಬಿಟ್ರು ನಿಮ್ಗೆ ಹೈದ್ರಾಬಾದ್ ರಿಯಲ್ ಪರ್ಲ್ಸ್ ಇರುತ್ತೆ ನಮ್ಮ ಹತ್ರ, ಸ್ಟ್ರಿಂಗ್ಸ್. ಅದು ನಿಮ್ಗೆ ಪರ್ ಲೈನ್ ಲೆಕ್ಕ ಬರುತ್ತೆ. ಸಪೋಸ್ ನೋಡಿ, ಇದು ಆಲ್ಮೋಸ್ಟ್ 6 mm ಸೈಜ್ ಬರುತ್ತೆ, 1500 ಆಗುತ್ತೆ ಈಚ್ ಲೈನ್. ಇದು ಇನ್ ಸ್ವಲ್ಪ ಚಿಕ್ಕ ಸೈಜ್ 1100 ಆಗುತ್ತೆ ಲೈನ್. ಸೊ ಇದೆಲ್ಲ ರಿಯಲ್ ಬೀಟ್ಸ್, ಎಲ್ಲ ರಿಯಲ್ ಹೈದ್ರಾಬಾದ್ ಪರ್ಲ್ಸ್. ನಿಮ್ಗೆ ಯಾವ್ದು ಯಾವ ತರ ಬೇಕು ಅಂದ್ರೂ ಕೂಡ ನಾವು ಸ್ಟಿಚಿಂಗ್. ಸರ್, ಇವಾಗ ಸೈಜ್ ಮೇಲೆ ರೇಟ್ ವೇರಿ ಆಗುತ್ತೆ. ಹೌದು, ಸೈಜ್ ಮೇಲೂ ವೇರಿ ಆಗುತ್ತೆ, ಕ್ವಾಂಟಿಟಿ ತಗೊಳೋದ್ರ ಮೇಲೂ ವೇರಿ ಆಗುತ್ತೆ. ಈಗ ಸಪೋಸ್ ಸಿಂಗಲ್ ಲೈನ್ ತಗೊಂಡ್ರೆ 1400 ಗಿಂತ ಕಮ್ಮಿ ಕೊಡ್ಲಿಕ್ಕೆ ಆಗಲ್ಲ. ಸಪೋಸ್ ಅವ್ರು 5 ಲೈನ್ಸ್ ತಗೊಂಡ್ರು ಅನ್ಕೊಳ್ಳಿ, ಅದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಬೇಕಾದ್ರೆ ಕೊಡ್ಬೋದು.
ಆ ತರದ ಒರಿಜಿನಲ್ ಅಂತ ನಾವ್ ಹೆಂಗೆ ಅದನ್ನ ಐಡೆಂಟಿಫೈ ಮಾಡೋದು? ಐಡೆಂಟಿಫೈ ಏನಿಲ್ಲ ಮೇಡಮ್, ರಿಯಲ್ ಪರ್ಲ್ ಅಲ್ಲಿ ನಾರ್ಮಲ್ ಆಗಿ ಅನ್ಸೈಸ್ ಅಂಡ್ ಅನ್ನೀವನ್ ಇರುತ್ತೆ. ನೀವು ನೋಡಿ ಹೌದು ನೋಡಿ, ಸಿ ಇದು ಬಂದು ನಾರ್ಮಲ್ ಕಲ್ಚರ್ಡ್ ಬೀಟ್ಸ್ ಅಂತೀವಿ. ಈಕ್ವಲ್ ಸೈಜ್ ಅಲ್ಲಿ ಕಾಣುತ್ತೆ ಬೀಟ್ಸ್ ಅನ್ನೋದು ನಿಮ್ಗೆ. ಈಕ್ವಲ್ ಸೈಜ್ ಒಂದೇ ತರ ಇರುತ್ತೆ ಬೀಟ್ಸ್. ಸಪೋಸ್ ಇಫ್ ಯು ಕಮ್ ಫಾರ್ ರಿಯಲ್, ನೋಡಿ ಒಂದು ಮಣಿಗೂ ಯಾವುದೇ ಕಾರಣವಾದ ಇದು ಇರಲ್ಲ, ಐಡೆಂಟಿಟಿ ಯಾವ್ದು ಇರಲ್ಲ. ನೋಡಿ ಶೇಪ್ ಆಗ್ಲಿ ಸೈಜ್ ಆಗ್ಲಿ ಎಲ್ಲ ಬೇರೆ ಇರುತ್ತೆ. ಸೊ ನಿಮ್ಗೆ ಅದ್ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ. ಹೋಲಿಕೆನೆ ಇರಲ್ಲ ಅಂತ ಹೋಲಿಕೆ ಯಾವ ಮಣಿಗೂ ನೋಡಿ ಇಲ್ಲೇ ಇಷ್ಟು ಮಣಿ ಇದೆ, ಯಾವ್ದಕ್ ಯಾವ್ದು ಹೋಲಿಕೆ ಅಲ್ಲ. ಅನ್ಸೈಸ್ ಅಂಡ್ ಅನ್ನೀವನ್ ಇರುತ್ತೆ. ರಿಯಲ್ ಯಾವತ್ತೇ ಆಗ್ಲಿ ಅನ್ಸೈಸ್ ಅಂಡ್ ಅನ್ನೀವನ್ ಇರುತ್ತೆ. ಸರ್ ಇವಾಗ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸರ್, ಇದು ಒರಿಜಿನಲ್ ಡೂಪ್ಲಿಕೇಟ್ ಬೇಡವಾ ಅಂತ. ಸೊ ಅದೊಂದು ಅವರು ಟೆಸ್ಟ್ ಮಾಡಿ ತಗೋಬಹುದು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ, ಅವ್ರಿಗೆ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ ರಿಯಲ್ ಯಾವ್ದು ಇದ್ಯಾವ್ದು ಅಂತ. ಇದ್ರಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಬರುತ್ತೆ, ಬಟ್ ಆ ಪ್ಲಾಸ್ಟಿಕ್ ಅಷ್ಟು ಕಮ್ಮಿ ರೇಟ್ ನಾನು ಮಾರಲ್ಲ. ಇದು ಕಲ್ಚರ್ಡ್ ಬೀಟ್ಸ್, ಅದು ಬಿಟ್ರೆ ರಿಯಲ್ ಬೀಟ್ಸ್. ಇದ್ರಲ್ಲಿ ಸೆಮಿ ಪ್ರೀಶಿಯಸ್ ಬಿಟ್ರೆ ರಿಯಲ್ ಬೀಟ್ಸ್. ಎವ್ರಿಥಿಂಗ್ ಕ್ಯಾನ್ ಬಿ ಕಸ್ಟಮೈಸ್ಡ್. ಈ ಸ್ಟೈಲ್ ಅಲ್ಲಿ ಯಾವುದೇ ತರದಾದ್ರು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸಪೋಸ್ ಕೆಳಗೆ ಈ ತರ ಡಾಲರ್ ಇದೆ, ನನಗೆ ಇದ್ ಕೆಳಗೆ ಹವಳ ಬೇಡ ಮುತ್ತು ಬೇಕು ಅಂತಾರೆ, ಸೊ ಇದನ್ನ ಕಟ್ ಮಾಡ್ತೀವಿ. ಈ ತರ ಪರ್ಲ್ ಎಲ್ಲ ನಾವು ಸುತ್ತಿ ರೆಡಿ ಮಾಡ್ಕೊಡ್ತೀರಾ. ಈ ತರದ ಎವ್ರಿಥಿಂಗ್ ಎಲ್ಲ ಕಸ್ಟಮೈಸ್ ಆಗುತ್ತೆ. ಈ ತರ ನಿಮ್ಗೆ ಪೆಂಡೆಂಟ್ಸ್ ವಿತ್ ಸೆಟ್ಸ್ ಎಲ್ಲ ನಿಮ್ಗೆ ಅರೌಂಡ್ 500 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 6,000-7,000 ತನಕ ಸಿಗುತ್ತೆ. ಸರ್ ಈ ಹವಳದ್ ಎಷ್ಟಾಗ್ಬೋದು? ಈ ಹವಳದ್ ಬಂದು 2,000 ಆಗುತ್ತೆ ವಿತ್ ಪೆಂಡೆಂಟ್. ಇದು ಡಾಲರ್ ತುಂಬಾ ಚೆನ್ನಾಗಿದೆ. ಡಾಲರ್ ಆಕ್ಚುಲಿ ನಮ್ಮ ಹತ್ರ ಸಪರೇಟ್ ಇತ್ತು, ಸೊ ಅವ್ರು ಜಾಯಿನ್ ತಗೊಂಡ್ರು, ಅದನ್ನ ರೆಡಿ ಮಾಡಿಟ್ಟಿದ್ರು. ಈ ತರದ್ದು ಅಷ್ಟೇ, ಈ ತರದೆಲ್ಲ ಬೇಜಾನ್ ವೆರೈಟೀಸ್ ಇರುತ್ತೆ. ಇದು 2,000 ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಅರೌಂಡ್ 2,500 ವಿತ್ ಸೆಟ್ ಬರುತ್ತೆ, ವಿತ್ ಇಯರಿಂಗ್ ಬರುತ್ತೆ ಇದಕ್ಕೆ. ಇದು ಮೇಲೆ ಚೋಕರ್ ಅಂತೀವಿ, ಇದೆಲ್ಲ ಮಿನಿ ಚೋಕರ್ಸ್. ಇದೆಲ್ಲ ನಿಮ್ಗೆ ಅರೌಂಡ್ 1,800-2,000 ರೇಂಜರ್ ಸಿಗುತ್ತೆ. ಸರ್ ಇವಾಗ ಇಷ್ಟು ಸೆಟ್ ತಗೊಂಡ್ರೆ ನಮ್ಗೆ ಎಷ್ಟಾಗುತ್ತೆ ಸರ್ ಫೈನಲ್? ಅರೌಂಡ್ ಇದು 2+2 ಅರೌಂಡ್ 4,000 ಸೆಟ್ ಸಿಕ್ಬಿಡುತ್ತೆ. ಸರ್ ಇವಾಗ ನಮ್ಮ ಚಾನಲ್ ಕಡೆಯಿಂದ ಅಂದ್ರೆ ಲಿಂಗಾಯಟ್ಸ್ ಕಿಚನ್ ಚಾನಲ್ ನೋಡ್ಕೊಂಡ್ ಬರೋರಿಗೆ ನೀವೇನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್ ಏನಾದ್ರು ಕೊಡೋದಿದೆಯಾ? ಖಂಡಿತ ಕೊಡ್ತೀವಿ ಮೇಡಮ್, ಖಂಡಿತ. ನಿಮ್ಮ ರೆಫರೆನ್ಸ್ ಇಂದ ಬಂದ್ರೆ 10% to 15% ನಾನು ಲೆಸ್ ಮಾಡಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಓಕೆ ಸರ್. ನಾರ್ಮಲ್ ಆಗಿ ನನ್ನ ಜ್ಯುವೆಲರಿ ನನ್ನ ಸ್ಟೋರ್ ಅಲ್ಲಿ ಸಿನ್ಸ್ ಫ್ರಮ್ ಲಾಸ್ಟ್ 13 years ಡಿಸ್ಕೌಂಟ್ ರೇಟ್ಸ್ ಅಂತೂ ಯಾವತ್ತೂ ಇಟ್ಟಿಲ್ಲ, ಸೇಲ್ಸ್ ಯಾವತ್ತೂ ಇಟ್ಟಿಲ್ಲ. ಡಿಸ್ಕೌಂಟ್ ಸೇಲ್ ಅಂತ ನೀವು ನಮಗೆ ಪ್ರಮೋಟ್ ಮಾಡ್ತಿರೋದ್ರಿಂದ ಖಂಡಿತ ನಿಮ್ ಕಡೆಯಿಂದ ಬಂದ್ರೆ 15% ಲೆಸ್ ಮಾಡಿ ಕೊಡ್ತೇವೆ. ನೋಡಿ ಮೇಡಮ್, ಇವೆಲ್ಲ ಏನು ಅಂದ್ರೆ ಬೀಟ್ಸ್ ಅಲ್ಲಿ ಬೀಟ್ಸ್ ವರ್ಕ್ ಮಾಡಿ ಈ ತರ ಮೋಪುಗಳು ಹಾಕಿ ಹಾರಗಳ ತರ ರೆಡಿ ಮಾಡಿದೀವಿ. ಎಲ್ಲ ವಿತ್ ಸೆಟ್ ಇರುತ್ತೆ. ಇದು ಪೆಂಡೆಂಟ್ ಇರುತ್ತೆ, ಇದಕ್ಕೆ ತಕ್ಕಂತೆ ಇಯರ್ ರಿಂಗು ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಈ ತರ ನೋಡಿ. ಇದು ಬಂದು ರಿಯಲ್ ಬೀಟ್ಸ್. ಇದೆಲ್ಲ ನಾನು ನಾರ್ಮಲಿ ಕಲ್ಚರ್ಡ್ ಬೀಟ್ಸ್ ಅಂತೀವಿ, ಸೆಮಿ ಪ್ರೀಶಿಯಸ್ ಅಂತೀವಿ. ಇದೊಂದು ಮಾತ್ರ ರಿಯಲ್ ಬೀಟ್ಸ್ ಅಲ್ಲಿ ಹಾಕಿದೀವಿ, ಗ್ರೀನ್ ರಿಯಲ್ ಬೀಟ್ಸ್. ಈ ಡಾಲರ್ ನಮ್ಮ ಹತ್ರ ರೆಡಿ ಇರೋದು, ಇದನ್ನ ರೆಡಿ ಪೌಂಡ್ಸ್ ಮಾಡಿ ಇದು ವಿತ್ ಇಯರಿಂಗ್ ಬರುತ್ತೆ. ಸರ್ ಇದೆಲ್ಲ ಯಾವ ಬೇಸ್ ಇಂದ ಮಾಡಿರ್ತೀರಾ ಸರ್? ಇದನ್ನ ಬೇಸ್ ಮೆಟಲ್ ಬಂದು ಬ್ರಾಸ್ ಇರುತ್ತೆ. ಈ ತರದಕ್ಕೆಲ್ಲ ಬ್ರಾಸ್ ಇರುತ್ತೆ. ಕೆಲವೊಂದು ಚೈನ್ಸ್ ವೆರೈಟಿ ಅಂತ ಬರುತ್ತೆ, ಬ್ಯಾಂಗಲ್ ಅಂಡ್ ಚೈನ್ಸ್ ವೆರೈಟಿ, ಅದೆಲ್ಲ ಕಾಪರ್ ಇರುತ್ತೆ. ಕಾಪರ್ ಬರುತ್ತೆ. ಇದು ನಾವು ಸುಮ್ನೆ ನೆಕ್ಲೆಸ್ ಅದೇ ತಕ್ಕಂತೆ ಮ್ಯಾಚ್ ಮಾಡಿ ಇಟ್ಟಿದೀವಿ. ಅವ್ರಿಗೆ ಬರೀ ಹಾರ ಬೇಕಾದ್ರೆ ಬರೀ ಹಾರ ಕೊಡ್ತೀವಿ, ಇಲ್ಲ ನೆಕ್ಲೆಸ್ ವಿತ್ ಬೇಕು ಅಂದ್ರೆ ಈ ತರ ಮ್ಯಾಚಿಂಗ್ ಮಾಡಿ ನಿಮ್ಗೆ ರೆಡಿ ಮಾಡಿ ಕೊಡ್ತೇವೆ. ಸರ್ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ? ಇದೆಲ್ಲ ಈ ತರದ್ ಬಂದು ನೋಡಿ, ಇದು ನೀವು ನೋಡ್ತಾ ಇರೋದು ಬಂದು 2,000 ಆಗುತ್ತೆ. 2,000 ಆಗುತ್ತೆ ನೋಡಿ ಮೇಡಮ್. ಇದು ಬಂದು ನಿಮ್ಗೆ ಪೆಂಡೆಂಟ್ ಅಂಡ್ ಇಯರ್ ರಿಂಗ್ ಸಮೇತ ಬರುತ್ತೆ. ಈ ಬೀಡ್ಸ್ ಅನ್ನೋದೇನಿದೆ ಇದನ್ನ ನಾವು ಕ್ರಿಸ್ಟಲ್ ಹಾಕಿದೀವಿ, ಸೊ ದಟ್ ರೇಂಜ್ ಕಮ್ಮಿ ಬರುತ್ತೆ. ಕ್ರಿಸ್ಟಲ್ ಬೀಡ್ಸ್ ಹಾಕಿದಾಗ ನಿಮ್ಗೆ ಕಂಪ್ಲೀಟ್ ಸೆಟ್ ವಿತ್ ಇಯರ್ ರಿಂಗ್ ಬಂದು ನಿಮ್ಗೆ ಅರೌಂಡ್ 2,000 ಇಂದ 2,250 ಬಂದ್ಬಿಡುತ್ತೆ. ಅದೇ ಈ ತರ ರಿಯಲ್ ಬೀಡ್ಸ್, ಸೆಮಿ ಪ್ರೀಶಿಯಸ್ ಬೀಡ್ಸ್ ಅಂತೀವಿ, ಇದೆಲ್ಲ ಇದಕ್ ಬಂದಾಗ ನೋಡಿ ಈ ಸೆಟ್ ಬಂದು ನಿಮ್ಗೆ 4,300 ಆಗುತ್ತೆ ವಿತ್ ಇಯರ್ ರಿಂಗ್ ಬರುತ್ತೆ. 4,200. ಇದು ಬಂದು ನಿಮ್ಗೆ ಇನ್ನ ಹೆವಿ 5 ಲೈನ್ಸ್ ಕೊಟ್ಟಿದೀವಿ. ಇದು ಬಂದು 5,600 ಆಗುತ್ತೆ ವಿತ್ ಸೆಟ್. ಸರ್ ಕೊಡಿ ಸರ್, ತುಂಬಾ ಚೆನ್ನಾಗಿದೆ ಜುಮ್ಕಾ. ಒಂದ್ ವೇಳೆ ಪಾರ್ಟಿಗೆ ಬೈ ಚಾನ್ಸ್ ನನಗೆ ಜುಮ್ಕಾ ಬೇಡ, ಬೇರೆ ಯಾವ್ದಾರ ಮ್ಯಾಚ್ ಮಾಡ್ಕೋತೀನಿ ಅಂದ್ರೆ ಇದರಲ್ಲಿ ಚಾಂದ್ ಬಾಲಿ ಸಿಗುತ್ತೆ, ಇದೇ ಕಲರ್ ತಕ್ಕಂತೆ ನಾನು ಮ್ಯಾಚ್ ಮಾಡ್ಕೊಳ್ಬಹುದು. ಸರ್ ಇದು ಆಂಟಿಕ್ ಜ್ಯುವೆಲರಿ ತರನೇ ಕಾಣಿಸ್ತಿದೆ. ಸೇಮ್ ಆಂಟಿಕ್ ಜ್ಯುವೆಲರಿ, ನೀವು ಗೋಲ್ಡ್ ಅಲ್ಲಿ ಮಾಡಿಸೋದು ಕೂಡ ಸೇಮ್ ಹೀಗೆ ಫಿನಿಶಿಂಗ್ ಇರುತ್ತೆ. ನೋಡಿ ಇದು ಬಂದು ರಿಯಲ್ ಬೀಟ್ಸ್. ಇದು ಆಗ್ಲೇ ಹೇಳ್ದಂಗೆ ಸೆಮಿ ಪ್ರೀಶಿಯಸ್ ಬೀಟ್ಸ್. ಇದೆಲ್ಲ ಇದು ಬೇಡ ಅಂದಾಗ ಬೇಕಾದ್ರೆ ನೋಡಿ ಇದು ಇದ್ರಲ್ಲಿ ಸೇಮ್ ಡಿಸೈನ್ ಪರ್ಲ್ ಮಾಡಿ ಬೈ ಚಾನ್ಸ್ ಇದು ಬೇಡ ನಮ್ಗೆ ಅಂದ್ರೆ ಪರ್ಲ್ ಮಾಡ್ತೀವಿ. ಇನ್ನ ಬೇಡ ನನ್ಗೆ ಯಾವ್ದನ್ನ ರೂಬಿ ಬೀಟ್ಸ್ ಕೊಡು ಅಂದ್ರೆ ರೂಬಿ ಬೀಟ್ಸ್ ಬೇಕಾದ್ರೆ ಅಟ್ಯಾಚ್ ಮಾಡ್ತೀವಿ. ಎನಿಥಿಂಗ್ ಯಾವ್ದು ಬೇಕಾದ್ರೂ ನಿಮ್ಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಈ ಸ್ಟೈಲ್ ಆಫ್ ಜ್ಯುವೆಲರಿ ಅಲ್ಲೆಲ್ಲ ಸ್ಟಾರ್ಟಿಂಗ್ ನಿಮ್ಗೆ 2 ಇಂದ ಸಿಗುತ್ತೆ. ಈ ತರ ಪ್ರೀಶಿಯಸ್ ಬಂದಾಗ ಒಂದು 6,000 ತನಕ ಸಿಗುತ್ತೆ. ಅಂದ್ರೆ 2,000 ಇಂದ 6,000 ಒಳಗಡೆ ಹಾರಗಳೆಲ್ಲ ವಿತ್ ಸೆಟ್ ಸಿಗುತ್ತೆ. ಇದಕ್ಕೆ ಬ್ಯಾಂಗಲ್ಸ್ ಕೂಡ ನಾವು ಸೆಪರೇಟ್ ಸಿಗುತ್ತೆ. ನನ್ನ ಹತ್ರ ನಾನು ಮ್ಯಾಚ್ ಮಾಡ್ಕೊಡ್ತೀನಿ. ಇಲ್ಲ ಅವ್ರ ಹತ್ರ ಯಾವ್ದಾರ ಗೋಲ್ಡ್ ಇರುತ್ತೆ ಅನ್ಕೊಳ್ಳಿ, ಅದೇ ಮ್ಯಾಚ್ ಮಾಡ್ತಾರೆ. ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ಸರ್.
ಇವೆಲ್ಲ ಗೋಲ್ಡ್ ಲುಕ್ ಬರುತ್ತೆ, ಗೋಲ್ಡ್ ಲುಕ್ ಬರುತ್ತೆ ಇದೆಲ್ಲ. ಕಲರಿಂಗ್ ಆಗ್ಲಿ ಇದಾಗ್ಲಿ ಫಿನಿಶಿಂಗ್ ಪ್ಲಸ್ ಇವೆಲ್ಲ ಏನು ಅಂದ್ರೆ ನಿಮ್ ಕಲರ್ ಏನು ಹೋಗಲ್ಲ ಮೇಡಮ್. ನಾವು ಕಂಪ್ಲೀಟ್ ಪ್ಯಾಕಿಂಗ್ ಮಾಡ್ಕೊಡ್ತೀವಿ, ವಿತ್ ಕಾಟನ್ ಕೊಡ್ತೀವಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ. ಅದೆಲ್ಲ ಪ್ರಿಸರ್ವ್ ಮಾಡ್ಬೇಕು. ಡೈರೆಕ್ಟ್ ಆಗಿ ಜ್ಯುವೆಲ್ರಿ ಮೇಲೆ ಪರ್ಫ್ಯೂಮ್ ಹಾಕ್ಬಾರ್ದು ಅಷ್ಟೇ. ಅದೊಂದು ಅವಾಯ್ಡ್ ಮಾಡಿ ಇಟ್ಕೊಂಡ್ರೆ ಏನು ಆಗಲ್ಲ ಜ್ಯುವೆಲ್ರಿ. ಒಂದ್ 10 ವರ್ಷ ಆದ್ರೂ ಯೂಸ್ ಆರಾಮಾಗಿ. ಇನ್ ಕೇಸ್ ಏನಾದ್ರು ಕಂಪ್ಲೇಂಟ್ ಬಂದ್ರು ಕೂಡ ವಿ ಆರ್ ರೆಡಿ ಟು ಡೂ ಇಟ್. ಬೈ ಚಾನ್ಸ್ ಇದು ತಗೊಂಡ್ ಹೋಗಿರ್ತಾರೆ, ಎಲ್ಲಾರ ಕಟ್ ಆಗೋಗಿರುತ್ತೆ, ಸಾಲ್ಡರ್ ಮಾಡ್ಕೊಡ್ತೀವಿ, ಇಲ್ಲ ಬೀಟ್ಸ್ ಕಟ್ ಆಗೋಗಿರುತ್ತೆ, ಮತ್ತೆ ರೀಸ್ಟಿಚ್ ಮಾಡ್ಕೊಡ್ತೀವಿ. ಈ ವರ್ಕ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಈ ಡಾಲರ್ಗೆಲ್ಲ ಪಾಲಿಶ್ ಹಾಕೊಡ್ತೀರಾ? ಹಾಕೊಡ್ತೀವಿ. ಇನ್ ಕೇಸ್ ಹೋದ್ರೆ ಬಟ್ 99.9% ಹೋಗಲ್ಲ. ನಾವ್ ಹೇಳಿದ ತರ ಇಟ್ಕೊಂಡು ನಾವೇ ಕೊಡೋ ಈ ಬಾಕ್ಸಸ್ ಅಲ್ಲಿ ಪ್ರಿಸರ್ವ್ ಮಾಡಿದ್ರೆ ಹೋಗಲ್ಲ. ಇನ್ ಕೇಸ್ ಹೋಯ್ತು ಅನ್ಕೊಳ್ಳಿ ನಾವೇ ರೀಪ್ಲೇಟಿಂಗ್ ಮಾಡ್ಕೊಡ್ತೀವಿ. ಬಟ್ ಟೈಮ್ ತಗೋತೀನಿ, ಒಂದು 3 days 4 days. ಯಾಕೆಂದ್ರೆ ವರ್ಕರ್ ಬರ್ಬೇಕು, ಅವನು ಕಳ್ಸಿ ರೆಡಿ ಮಾಡ್ಬೇಕು, ಮಾಡಿಸ್ಕೊಡ್ತೀವಿ. ಮೇಡಮ್ ನೋಡಿ, ಇದೆಲ್ಲ ನೀವು ನೋಡ್ತಿದ್ದೀರಲ್ವಾ, ಈ ಸೆಕ್ಷನ್ ಕಂಪ್ಲೀಟ್ ಬಂದು ಹ್ಯಾಂಡ್ ಮೇಡ್. ಏನು ಅಂದ್ರೆ ಇದು ವಿತ್ ಪಾಲಿಶ್ ಹ್ಯಾಂಡ್ ಮೇಡ್ ಬರುತ್ತೆ. ಕೆಲವೊಂದು ಇಯರಿಂಗ್ ಇರುತ್ತೆ, ಕೆಲವೊಂದಕ್ಕೆ ಇರಲ್ಲ. ಇಲ್ದೇ ಇರೋದಕ್ಕೆ ನಾವು ಬೇಕಾದ್ರೆ ಸಪರೇಟ್ ಇರುತ್ತೆ ನಮ್ಮ ಹತ್ರ, ತಿರುಪದ್ದು ಸೌತ್ ಸ್ಕ್ರೂ ಬರುತ್ತೆ, ಅದ್ರಲ್ಲಿ ಮ್ಯಾಚ್ ಮಾಡ್ಕೊಡ್ತೀವಿ. ಇದೆಲ್ಲ ಸ್ಟಾರ್ಟಿಂಗ್ ನಿಮ್ಗೆ 600 ಇಂದ ಇರುತ್ತೆ, ಅಪ್ ಟು 1000-1500 ತನಕ ಬರುತ್ತೆ. ಕೆಲವೊಂದಕ್ಕೆ ನಾವೇ ಮ್ಯಾಚ್ ಮಾಡಿ ಇಟ್ಬಿಟ್ಟಿರ್ತೀವಿ ಇಯರಿಂಗು, ಕೆಲವೊಂದಕ್ಕೆ ಇರಲ್ಲ. ಇಲ್ದೇ ಇರೋದಕ್ಕೆ ನಾನು ಮ್ಯಾಚ್ ಮಾಡ್ಕೊಡ್ತೀನಿ. ಬಟ್ ಇವೆಲ್ಲ ಏನು ಅಂದ್ರೆ ಲೈಫ್ ಟೈಮ್ ಇಟ್ಕೋಬಹುದು ನೀವು, ಕಲರ್ ಹೋಗಲ್ಲ. ಯಾಕೆ ಕಲರ್ ಹೋಗಲ್ಲ ಅಂದ್ರೆ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ ಹ್ಯಾಂಡ್ ಮೇಡ್ ಇರುತ್ತೆ ಜ್ಯುವೆಲ್ರಿ. ಹ್ಯಾಂಡ್ ಮೇಡ್ ಅಂದ್ರೆ ಯಾವ ತರ ಸರ್? ಹ್ಯಾಂಡ್ ಮೇಡ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಡೈ ಪೀಸಸ್ ಇರುತ್ತೆ, ಈ ತರ ಅಂದ್ರೆ ಇದೆಲ್ಲ ಮಿಷಿನ್ ವರ್ಕ್ ಬರುತ್ತೆ. ನೋಡಿ ಸಪೋಸ್ ಈ ತರ ಅನ್ಕೊಳ್ಳಿ, ಇವೆಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ ವಿತ್ ಸ್ಟೋನ್ ಫಿಟ್ಟಿಂಗ್ ಎಲ್ಲ ಹ್ಯಾಂಡ್ ಮೇಡೇ ಇರುತ್ತೆ. ಸೊ ಅದು ಈ ಕಲರ್ ಆಗ್ಲಿ, ಇನ್ಕ್ಲೂಡಿಂಗ್ ಬ್ಯಾಕ್ ಚೈನ್ ಹಾಕಿರ್ತೀವಿ ಹಿಂದ್ಗಡೆ, ಅದು ಕೂಡ ಗ್ಯಾರಂಟಿ ಇರುತ್ತೆ, ತೊಂದರೆ ಇಲ್ಲ. ಸರ್ ಇವಾಗ ಕಲರ್ ಸ್ಟೋನ್ ಇದೆಲ್ಲ ಅದು ಎಷ್ಟಾಗ್ಬೋದು ಸರ್? ತುಂಬಾ ಇದು ಬಂದು ನಿಮ್ಗೆ 1000 rupees ಆಗುತ್ತೆ. 1000 rupees ಆಗುತ್ತೆ. ಇದಕ್ಕೆ ಹಿಯರಿಂಗ್ಸ್ ಇಲ್ಲ, ಈವನ್ ಗೋಲ್ಡ್ ಇದ್ದು ಕೂಡ ಈ ಕಲರ್ ಮ್ಯಾಚ್ ಆಗ್ಬಿಡುತ್ತೆ. ಒಂದ್ ವೇಳೆ ಮ್ಯಾಚ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಸೂಟಬಲ್ ಇರುತ್ತೆ. ಇದಕ್ಕೆ ರೂಬಿ ಕೂಡ ಹಾಕೊಳ್ಬಹುದು, ವೈಟ್ ಸ್ಟೋನ್ ಹಾಕಬಹುದು, ಗ್ರೀನ್ ಹಾಕೋಬಹುದು, ಯಾವ್ದಾರು ಹಾಕೊಳ್ಬಹುದು. 3 ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗುತ್ತೆ. ಇಲ್ಲ ಅಂದ್ರೆ ಈ ತರದ್ದು ನೋಡಿ, ಇದೆಲ್ಲ ನಾವ್ ಹೇಳಿದ್ವಲ್ಲ, ಈ ಸ್ಟೈಲ್ ಅಲ್ಲಿ ನಿಮ್ಗೆ ಮ್ಯಾಚ್ ಮಾಡ್ಕೊಡ್ತೀರಾ. ಪ್ಲಸ್ ಏನು ಅಂದ್ರೆ ಎಲ್ಲದಕ್ಕೂ ತಿರ್ಪಾ ಇರುತ್ತೆ ಹಿಂದ್ಗಡೆ. ನಮ್ಗೆ ಗೋಲ್ಡ್ ಹೇಗ್ ಬರುತ್ತೋ ಹಾಗೆ ತಿರ್ಪಾ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಅಲ್ಲ ಅದೆಲ್ಲ. ಯಾಕೆಂದ್ರೆ ಕೇಳಲ್ಲ, ಪ್ರೆಸಬಲ್ದು ಜಾಸ್ತಿ ಕೇಳಲ್ಲ. ಅದ್ ಹಾಕೊಂಡ್ರೆ ಒಂಥರ ಇಮಿಟೇಷನ್ ತರ ಇರುತ್ತೆ ಅಂತಾರೆ. ಸೊ ಅದಕ್ಕೆಲ್ಲ ಕಂಪ್ಲೀಟ್ ಸೌತ್ ಸ್ಕ್ರೂ. ಸೌತ್ ಸ್ಕ್ರೂ ಅಂದ್ರೆ ನಿಮ್ಗೆ ಹಿಂದ್ಗಡೆ ಈ ತರ ಬರುತ್ತೆ. ಇದು ಯಾವ ಗೋಲ್ಡ್ ಏನ್ ಕಮ್ಮಿ ಇಲ್ಲ, ಸೇಮ್ ಗೋಲ್ಡ್ ಅಲ್ಲಿ ಇದ್ದಂಗೆ ಇರುತ್ತೆ. ಅದರಿಂದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇಲ್ಲ ಬೇಡ ನಮ್ಗೆ ಇದು ಇರಿಟೇಷನ್ ಆಗುತ್ತೆ ಅಂದ್ರೆ ಅವ್ರ ಹತ್ರ ಗೋಲ್ಡ್ ಏನೇ ಇರ್ಲಿ ಮ್ಯಾಚ್ ಆಗುತ್ತೆ, ಅದ್ ಮಾಡ್ಸಿ. ನೋಡಿ ಇದು ಬಂದು ನಿಮ್ಗೆಲ್ಲ ರೆಡಿಮೇಡ್ ಜ್ಯುವೆಲ್ರಿ. ನಿಮ್ಗೆ ಆಲ್ಮೋಸ್ಟ್ ನೋಡ್ತಲೇ ಗೊತ್ತಾಗ್ಬಿಡುತ್ತೆ ನೋಡಿ. ವರ್ಕ್ ಎಲ್ಲ ನಿಮ್ಗೊಂಥರ ಶೈನಿಂಗ್ ಆಗ್ಲಿ ಇದಾಗ್ಲಿ, ಇದಕ್ಕೆ ಬಾರಿ ಡಿಫ್ರೆನ್ಸ್ ಇದೆ ನೋಡಿ. ಸಪೋಸ್ ಇದಕ್ಕೆ ಇದೇ ತಗೊಳ್ಳಿ ನೀವು, ಇದಕ್ಕೇನೆ ನಿಮ್ ಕಲರ್ ಆಗ್ಲಿ ಫಿನಿಶಿಂಗ್ ಆಗ್ಲಿ ಎಲ್ಲ ಬೇರೆ ಇರುತ್ತೆ. ಹೌದು, ನೋಡಿದ್ರೆ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್. ಆಲ್ಮೋಸ್ಟ್ ನಾವು ಯಾವ ತರ ಇಟ್ಟಿರ್ತೀವಿ ಅಂದ್ರೆ ನಿಮ್ಗೆ ಡಿಫ್ರೆನ್ಸಿಯೇಷನ್ 90% ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ತರ ನಾವು ಡಿಸ್ಪ್ಲೇನೆ ಆ ತರ ಮಾಡಿರ್ತೀವಿ. ಕಾಸಿಂದ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಕಾಸಿಂದ ನೆಕ್ಲೆಸ್ ನೆಕ್ ಚೈನ್ ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಈಗ ಜಾಸ್ತಿ ಮೂವಿಂಗ್. ಇದು ಕೂಡ ಹ್ಯಾಂಡ್ ಮೇಡ್. ಇದೆಲ್ಲ ಹ್ಯಾಂಡ್ ಮೇಡ್. ತುಂಬಾ ಚೆನ್ನಾಗಿದೆ ಸರ್. ಇದೇನ್ ಪ್ರೈಸ್ ಆಗ್ಬೋದು ಸರ್? ಇದು ಬಂದು ನಿಮ್ಗೆ 1500 ಆಗುತ್ತೆ. ಇಯರಿಂಗ್ ಇಲ್ಲ, ಗೋಲ್ಡ್ ಮ್ಯಾಚ್ ಮಾಡ್ಕೊಡ್ಬೋದು. ಇಲ್ಲ ನಮ್ಮ ಹತ್ರನೇ ಸಿಗುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಮ್ಯಾಚ್ ಮಾಡ್ಕೊಡ್ತೀನಿ. ಸರ್ ಇದೆಲ್ಲ ಯಾವ ತರ ಜ್ಯುವೆಲ್ರಿ ಸರ್? ಮೇಡಮ್ ನೋಡಿ, ಇದೆಲ್ಲ ಕಂಪ್ಲೀಟ್ ಪಂಚಲೋಹ ಅಂತ ಆಗ್ಲೇ ಹೇಳಿದ್ನಲ್ವಾ, ಇಂಪಾನ್ ಜ್ಯುವೆಲ್ರಿ ಅಂತ, 5 metals ಜ್ಯುವೆಲ್ರಿ ಅಂತ. ಇದರ ಮೇಕಿಂಗ್ ಆಗ್ಲಿ ನೋಡಿ, ಹಿಂದ್ಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ನಾವು ಗೋಲ್ಡ್ ಅಲ್ಲಿ ಹೇಗ್ ಮಾಡ್ತೀವೋ ಅದೇ ಫಿನಿಶಿಂಗ್ ಅಲ್ಲೇ ಇರುತ್ತೆ. ಪ್ಲಸ್ ಇವೆಲ್ಲ ಅಮೆರಿಕನ್ ಡೈಮಂಡ್ ಸ್ಟೋನ್ಸ್ ಹಾಕಿರ್ತೀವಿ. ಲೈಫ್ ಟೈಮ್ ವಾರಂಟಿ ಇರುತ್ತೆ. ಇದು ಕಲರ್ ಏನ್ ಹೋಗಲ್ಲ ನೋಡಿ. ಅದೇ ತರದಲ್ಲಿ ನಿಮ್ಗೆ ನೆಕ್ಲೆಸಸ್ ಇದು ಅಡ್ಡಿಗೆ ಅಂತೀವಿ. ಈ ಹಳೆ ಕಾಲದಲ್ಲಿ ಜಾಸ್ತಿ ಹಾಕ್ತಿದ್ರು, ಬಟ್ ಈಗ ಫುಲ್ ಟ್ರೆಂಡ್ ಅಲ್ಲಿ ಇದೆ ಇದು. ಇದು ಕಂಪ್ಲೀಟ್ ಅದೇ ಸ್ಟೈಲ್ ಅಲ್ಲಿ ಅಡ್ಡಿಗೆ ಇದು ಅಷ್ಟೇ ನೋಡಿ. ಈ ತರದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ, ಪಂಚಲೋಹ, ಲೈಫ್ ಟೈಮ್ ವಾರಂಟಿ ಇರುತ್ತೆ. ನಿಮ್ಗೆ ಕಲರ್ ಆಗ್ಲಿ ಹೋಗೋ ಚಾನ್ಸ್ ಇಲ್ಲ. ಸರ್ ಈಗ ಪಂಚಲೋಹ ಅಂದ್ರೆ ಯಾವ್ಯಾವ ಲೋಹಗಳನ್ನ ಹಾಕಿದ್ದಾರೆ ಇದ್ರಲ್ಲಿ? ಅದು 5 metals ಹಾಕ್ತಾರೆ. ಫಸ್ಟ್ ಒಂದು ಕಾಪರ್, ಬ್ರಾಸ್, ಸೆಸ್ ಅಂತ ಹಾಕ್ತಾರೆ. ಇನ್ನೆರಡು ಒಂದು 5% ಆಫ್ ಸಿಲ್ವರ್ ಹಾಕ್ತಾರೆ. ಆ ಕಲರ್ ಹೋಗದೆ ಇರೋದಕ್ಕೆ ಈ ತರ ಒಂದು 5 metals ಮಿಕ್ಸ್ ಮಾಡಿ ಇದನ್ನ ಪಂಚಲೋಹ. ಇದು ಬಂದು ಮೇಡಮ್ ಟೋಟಲಿ ಹ್ಯಾಂಡ್ ಮೇಡ್. ಇಲ್ಲಿ ಮಿಷಿನ್ ವರ್ಕ್ ಇರಲ್ಲ, ಪಾಲಿಶ್ ಸಮೇತ ಕೈಯಿಂದಾನೆ ಮಾಡ್ತಾರೆ. ಸರ್ ಇವಾಗ ಇದು ಏನ್ ಪ್ರೈಸ್ ಆಗ್ಬೋದು ಸರ್? ಇದು ಈ ನೀವು ನೋಡ್ತಾ ಇರೋದು ನೆಕ್ಲೆಸ್ ಬಂದು 2000 ಆಗುತ್ತೆ. ಹಿಂದ್ಗಡೆ ಈ ತರ ಇರುತ್ತೆ, ಗೋಲ್ಡ್ ಫಿನಿಶ್ ಇದೆ, ಹೇಗಿರುತ್ತೋ ಆಗಿರುತ್ತೆ. ಕಂಪ್ಲೀಟ್ ಅಮೆರಿಕನ್ ಡೈಮಂಡ್ ಸ್ಟೋನ್ಸ್ ಇಂದ. ಇದಕ್ಕಿನ್ನ ನಾನು ಬ್ಯಾಕ್ ಚೈನ್ ಹಾಕಿಲ್ಲ. ಕೆಲವರು ಬ್ಯಾಕ್ ಚೈನ್ ಕೇಳಿದ್ರೆ ಈ ತರ ಬ್ಯಾಕ್ ಚೈನ್ ಹಾಕೊಡ್ತೀವಿ. ಇದು ಕೂಡ ಗ್ಯಾರಂಟಿ ಇರುತ್ತೆ. ಬೇಡ ಅಂದ್ರೆ ದಾರ ಹಾಕೊಡ್ತೀವಿ, ಡೋರಿ ಆಗುತ್ತೆ. ಅದೇ ತರದಲ್ಲಿ ಟೀಕಾ ಪೆಂಡೆಂಟ್ಸ್ ಅಂತೀವಿ. ಈಗ ಟೀಕಾ ಚೈನ್ ಅಂತ ಆಗ್ತಿದ್ರು ಮುಂಚೆ, ಅದಕ್ಕೆ ಇದು ಸಪರೇಟ್ ಪೆಂಡೆಂಟ್ಸ್. ಇದು ಓನ್ಲಿ ಪೆಂಡೆಂಟ್. ಇದು ಅವ್ರಿಗೆ ಚೈನ್ ಇರುತ್ತಲ್ವಾ, ಅದಕ್ಕೆ ತಕ್ಕಂತೆ ಇದು ಹಾಕೋತಾರೆ ಮ್ಯಾಚಿಂಗ್.
ಇದಕ್ಕೆ ಸಪರೇಟ್ ಚೈನ್ಸ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ತಕ್ಕಂತೆ ಸುಮಾರಷ್ಟು ಡಿಸೈನ್ ಚೈನ್. ಇದೆಲ್ಲ ಟೀಕಾ ಪೆಂಡೆಂಟ್ಸ್ ಅಂತೀವಿ, ಟೀಕಾ ಪೆಂಡೆಂಟ್ಸ್ ನೋಡಿ. ಅದಕ್ಕೆ ತಕ್ಕಂತೆ ನಾವ್ ಈ ತರ ಸಪರೇಟ್ ಚೈನ್ಸ್ ಕೊಡ್ತೀರಾ. ಆ ಚೈನ್ಸ್ ಗೆ ಇದು ರಿಮೂವಬಲ್, ಬೇಕಾದಾಗ ಹಾಕೋಬಹುದು. ಇಲ್ಲ ಅವ್ರ ಹತ್ರ ಯಾವ್ದಾರ ಗೋಲ್ಡ್ ಪೆಂಡೆಂಟ್ ಇದೆ ಅದಕ್ಕೆ ಮ್ಯಾಚ್ ಮಾಡ್ಕೋಬಹುದು. ಇವಾಗ ಗೋಲ್ಡ್ ಚೈನ್ ಇದ್ರು ಕೂಡ ನಾವು ಪೆಂಡೆಂಟ್ಸ್ ಆರಾಮಾಗಿ 10 ಪೆಂಡೆಂಟ್ಸ್ ತಗೊಂಡ್ಬಿಟ್ರೆ 10 ತರ ಡಿಸೈನ್ ಡಿಫ್ರೆಂಟ್ ಕಲರ್ ಅಲ್ಲಿ ನೀವು ತಗೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಗ್ರೀನ್ ಸ್ಟೋನ್ ಇದೆ, ವೈಟ್ ಸ್ಟೋನ್ ಇದೆ, ಮಿಕ್ಸ್ ಅಂಡ್ ಮ್ಯಾಚ್ ಇದೆ ಅಲ್ಲ. ರೂಬಿ ಸ್ಟೋನ್ ಇದೆ, ಮಲ್ಟಿ ಕಲರ್ ಇದೆ, ಫುಲ್ ಗ್ರೀನ್ ಇದೆ, ಫುಲ್ ವೈಟ್ ಇದೆ. ಇದೇ ಸ್ಟೋನ್ ಅಲ್ಲಿ ನಾವು ನೋಡಿ ಈ ಸೆಟ್ ಆಫ್ ಇದೆಲ್ಲ ಕಂಪ್ಲೀಟ್ ಬ್ಯಾಂಗಲ್ಸ್. ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಜ್ಯುವೆಲ್ರಿ. ಆಗ್ಲೇ ಹೇಳ್ದಂಗೆ ನೋಡಿ, ಇದು ಸಪೋಸ್ ರೂಬಿ ಜ್ಯುವೆಲ್ರಿ ಅಂತೀವಿ. ಕಂಪ್ಲೀಟ್ ನೋಡಿ ಈ ಸೆಕ್ಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಹ್ಯಾಂಡ್ ಮೇಡ್, ನೈಸ್ ಫಿನಿಶಿಂಗ್ ಇರುತ್ತೆ. ಇದೆಲ್ಲ ಸಿಂಗಲ್ ಲೈನ್. ಇದ್ರಲ್ಲಿ ಗ್ರೀನ್ ಬರುತ್ತೆ, ರೂಬಿ ಬರುತ್ತೆ, ವೈಟ್ ಬರುತ್ತೆ. ಇದು ಬಂದು ಡಬಲ್ ಲೈನ್ ಬ್ಯಾಂಗಲ್ಸ್. ಇದು ಬಂದು 1800 ಇಂದ ಸ್ಟಾರ್ಟ್ ಆಗುತ್ತೆ. ಈ ತರ ಡಬಲ್ ಲೈನ್ ಬರುತ್ತೆ ಮೇಡಮ್. ಇದು ಬಂದು ನಿಮ್ಗೆ 3500 ಇಂದ ಸ್ಟಾರ್ಟ್ ಆಗುತ್ತೆ. ಇದು 2 ಲೈನ್ ಜಾಯಿಂಟ್ ಇರುತ್ತೆ ಬ್ಯಾಂಗಲ್. ಇದು ಅರೌಂಡ್ 3,500 ಅಲ್ಲಿ ಬರುತ್ತೆ. ಇದು ಫುಲ್ ರೂಬಿ ಬರುತ್ತೆ, ಫುಲ್ ವೈಟ್. ಇದ್ರಲ್ಲಿ ಸೈಜಸ್ ಸಿಗುತ್ತೆ ನಿಮ್ಗೆ 2, 4, 2, 6, 2, 8 ಎಲ್ಲ ತರದ ಸೈಜಸ್ ಸಿಗುತ್ತೆ. ಇದ್ರಲ್ಲಿ ಬರೀ ರೂಬಿ, ಗ್ರೀನ್, ಎಮರಾಲ್ಡ್, ವೈಟ್ ಮೂರೇ ಬರುತ್ತೆ. ಯಾಕೆಂದ್ರೆ ಮೈನ್ ಹೋಗೋದೇ ಮೂರು.